ಚಾನಲ್. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ಮೊದಲೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನೆ ವ್ಲಾಗ್ ಶೇರ್ ಮಾಡ್ಕೊಂಡಿನಿ. ಇದು ನೆಕ್ಸ್ಟ್ ಡೇ ನೋಡ್ರಿ. ಇವತ್ತು ಸಂಕ್ರಾಂತಿ ಐತಿ, ನಿನ್ನೆ ಭೋಗಿ ಇತ್ತು. ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತಾವ, ಯಾಕಂದ್ರೆ ಮೊದಲಿನ ವಿಡಿಯೋಸ್ 2-3 ಅದಾವ. ಹಾಗಾಗಿ ಎಡಿಟ್ ಮಾಡೋಕೆ ಟೈಮ್ ಸಿಗತ್ತಿಲ್ಲ ನೋಡ್ರಿ, ಹಬ್ಬ ಐತ್ಲ. ಸೊ ಎಡಿಟ್ ಮಾಡೋಕ್ಕಾಗತ್ತಿಲ್ಲ. ಇವತ್ತಿನ ಸ್ಪೆಷಲ್ ಏನಂದ್ರೆ, ನಿನ್ನೆ ವ್ಲಾಗ್ಗಳಿಗೆ ಹೇಳಿ ನಾ ಊರಿಂದ ಯಾರು ಬರತ್ತಾರತ್ತೆ. ಸೊ ನೋಡ್ರಿ, ನಮ್ಮ ಮಮ್ಮಿ ಲಕ್ಷ್ಮಿ ಬರತ್ತಾರ ಊರಿಂದ, ಬಾಗಲಕೋಟಿಂದ. ಹಬ್ಬ ಐತೆ ಅಂತ ಹೇಳಿ ಸೂಟಿ ಐತ್ರಿ ನಾಳೆ ಒಂದು ದಿವಸ ನಮ್ಮ ಮಮ್ಮಿದು. ಹಾಗಾಗಿ ಒಂದು ವರ್ಷ ನಮ್ಮ ಮಮ್ಮಿ ಇಲ್ಲಿ ನಮ್ಮ ಸಿದ್ದರಾಮೇಶ್ವರ ಜಾತ್ರೆಗೆ ಬಂದೇ ಇಲ್ರಿ. ಫುಲ್ ಜೋರಾಗ್ತದ, ಒಟ್ಟ ಬಂದಿಲ್ಲ. ಆಮೇಲೆ ನಮ್ಮ ಲಕ್ಷ್ಮಿದು ಫಸ್ಟ್ ಟೈಮ್ ರೀ ಈ ಜಾತ್ರೆ. ಹಾಗಾಗಿ ಬಾ ಅಂತ ಹೇಳಿನಿ. ಸೊ ಇಬ್ರು ಕೂಡಿ ಬರತ್ತಾರ. ಟೈಮ್ ಆಲ್ರೆಡಿ 1 ಹೋಗೈತಿ, ಇನ್ನೂ ಬಂದಿಲ್ರಿ. ಇವತ್ತು ಬುತ್ತಿ ಕಟ್ಕೊಂಡಿವಿ, ಎಲ್ಲ ಅಡುಗೆ ಮಾಡ್ಕೊಂಡೀವಿ. ನಿನ್ನೆ ಭೋಗಿಗೆ ಏನೇನು ಸ್ಪೆಷಲ್ ಇತ್ತಲ್ಲ, ಇವತ್ತು ಮಾಡಿನ ಹೊಳ್ಳೆಲ್ಲ. ಸೊ ಮಾಡಿ ಡಬ್ಬಿ ಕಟ್ಕೊಂಡು ಇಟ್ಕೊಂಡಿನಿ. ಏನೇನು ಮಾಡೀನಿ ಅಂತಲ್ಲಿ ಹೋದ ಕೂಡಲೇ ಗಾರ್ಡನ್ ತೋರಿಸ್ತೀನಿ ರೀ. ಗಡ್ಬಡಿ ಒಳಗೆ ಅದೀವಿ. ಮಾರ್ನಿಂಗ್ದ ವಿಡಿಯೋ ಮಾಡೋಕ್ಕೆ ಅಲ್ಲಿಲ್ಲ ನೋಡ್ರಿ, ಅಡುಗೆ ಮಾಡೋದು. ಯಾಕಂದ್ರೆ ದಿನ ಅದೇ ಅಂದ್ರೆ ನಿಮಗೂ ಬೋರ್ ಆಗಿಬಿಡ್ತದೆ. ಸೊ ಎಲ್ಲ ಮಾಡಿ ರೆಡಿ ಮಾಡಿಟ್ಟು ವ್ಲಾಗ್ ಚಾಲು ಮಾಡ್ಕೊಂಡಿನಿ. ಸ್ಕಿಪ್ ಮಾಡಿದ ವಿಡಿಯೋ ನೋಡ್ರಿ. ವಿಡಿಯೋ ಇಷ್ಟಾಗಿತ್ತಪ್ಪ ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾವೀಗ ಎಲ್ಲರೂ ಸೇರಿ ಬುದ್ನಾಳ್ ಗಾರ್ಡನ್ ಹೊಂಟೀವಿ. ಯಾಕಂದ್ರೆ ಇಲ್ಲಿ ನಮ್ಮ ಬಿಜಾಪುರೊಳಗೆ ಅಲಾವ್ ಇರೋದು ಊಟಕ್ಕಂದ್ರೆ ಅದು ಒಂದೇ ಕಡೆ ಗಾರ್ಡನ್ ಒಳಗೆ. ಉಳ್ಕಿದ ಕಡೆ ಎಲ್ಲ ಬ್ಯಾನ್ ಮಾಡ್ಯಾರಿ, ಎಲ್ಲಿ ಊಟಕ್ಕೆ ಅಲಾವಿಲ್ಲ ಗಾರ್ಡನ್ ಒಳಗೆ. ಹಾಗಾಗಿ ನಾವು ಯಾವಾಗ ಊಟ ಕಟ್ಕೊಂಡು ಹೋದ್ರು ಬುದ್ನಾಳ್ ಗಾರ್ಡನ್ಗೆ ಹೋಗ್ತೀವಿ. ಸೊ ಈಗ ಹೊಂಟೀವಿ. ಇಲ್ಲಿಂದ ನಾನು, ನಮ್ಮ ಲಕ್ಷ್ಮಿ, ನಮ್ಮ ಮಮ್ಮಿ, ನಮ್ಮ ಆಂಟಿ ಬರತ್ತಾರೆ, ಮೌಶಿ ಮಮ್ಮಿನ ತಂಗಿ, ಆಮೇಲೆ ನಮ್ಮ ಜ್ಯೋತಿ, ಸೋನಾಲಿ. ಸೊ ಇಷ್ಟು ಜನ ಹೊಂಟೀವಿ, 6 ಜನ ಕೂಡಿ ಹೊಂಟೀವಿ. ಬರೀ ಹೋಗೋಣತ್ತೆ. ಆಲ್ರೆಡಿ ಟೈಮ್ ಆಗೈತಿ, ವಾಪಸ್ ಯಾವಾಗ ಬರ್ತೀವಿ ಗೊತ್ತಿಲ್ಲ. 5ಕ್ಕೆ ಗಾರ್ಡನ್ ಕ್ಲೋಸ್ ಆಗ್ತದೆ. ಬರೀ ಸ್ಕಿಪ್ ಮಾಡೋದು ವಿಡಿಯೋ ನೋಡ್ರಿ. ನಮ್ಮ ಮಗ ಕೆಳಗೆ ಆಟ ಆಡೋಕೆ ನಾ ರೆಡಿಯಾಗಿ ನಿಂತೀನಿ. ಈಗ ಬ್ಯಾಗ್ ಎಲ್ಲ ಒಯ್ತೀವಿ, ಚೀಲಗಳು ರೆಡಿ ಮಾಡ್ಕೊಂಡಿದ್ದು. ಸೊ ಈಗ ನೋಡ್ರಿ, ನಾವು ಆಟೋ ತೊಗೊಂಡು ಹೊಂಟೀವಿ ಬುದ್ನಾಳ್ ಕೆರೆಗೆ. ಆಟೋ ಬಾಡಿಗೆನೇ ಮಾಡ್ಕೊಂಡಿದ್ದೀವಿ ನೋಡ್ರಿ. ಡೈರೆಕ್ಟ್ ಕರ್ಕೊಂಡು ಹೋಗೋದವ್ರೆ, ಬಿಟ್ಟು ಬರೋದವ್ರೆ ಕಾಲ್ ಮಾಡೋಣ. ಸೊ ನಮ್ಮ ಮನೆಯವ್ರು ಮಾಡಿದ್ರೆ ಬಾಡಿಗೆ ಆಟೋ. ಈಗ ಹತ್ತಿ ಹೊಂಟೀವಿ. ನಮ್ಮ ಮೌಶಿನೂ ಬಂದರು, ನಮ್ಮ ಆಂಟಿ, ಆಮೇಲೆ ನಮ್ಮ ಮಮ್ಮಿ, ನಮ್ಮ ಲಕ್ಷ್ಮಿನೂ ಬಂದರು. ಬಂದ ಕೂಡಲೇ ಫ್ರೆಶ್ ಅಪ್ ಆಗಿ ಹೊಂಟೀವಿ. ಟೈಮು ಭಾಳ ಇದ್ದಿದ್ದಿಲ್ಲ ರೀ. 2 ಗಂಟೆ ನಂತರ ನಾವು ಬಿಟ್ಟಿವಿ, ಯಾಕಂದ್ರೆ ಅವ್ರು ಲೇಟಾಗಿ ಬಂದರು ಭಾಳ. ಹಾಗಾಗಿ ಹೋಗೋದೇ ಇಲ್ಲ, ಭಾಳ ಲೇಟ್ ಆಯಿತು. ಕ್ಯಾನ್ಸಲ್ ಮಾಡ್ಬೇಕಂದೀವ್ರಿ. ಈಗ ಹೆಂಗೂ ಹೋದ ಕೂಡಲೇ ಒಂದು ಸ್ವಲ್ಪ ಹೊತ್ತಾಗನ ಗಾರ್ಡನ್ ಕ್ಲೋಸ್ ಮಾಡ್ತಾರತ್ತ. ಬಟ್ ಎಲ್ಲ ಡಬ್ಬಿ ಕಟ್ಕೊಂಡಿದ್ವಲ್ರಿ, ಎಲ್ಲರಿಗೆ ಹಳಾಳೆ ಆಗ್ತದೆ, ಎಲ್ಲರೂ ರೆಡಿಯಾಗಿರ್ತೀವಿ ಅಂಥೇಳಿ ಇರ್ಲಾಕ 1 ತಾಸು ಯಾಕಾಗಲಿ ಹೋಗಿ ಬರ್ಬೇಕಂತ ಹೊಂಟೀವಿ. ಅಲ್ಲಿ ಹೋಗ್ತಾ ಆನ್ ದ ವೇ ನಮ್ಮ ಜ್ಯೋತಿ, ಸೋನಾಲಿಗೂ ಕರ್ಕೊಂಡ್ವಿ. ಸೊ ಅವರು ಬಂದಾರ ನೋಡ್ರಿ, ಇಲ್ಲದಾರ. ಎಲ್ಲ ನಮ್ಮ ಫ್ಯಾಮ್ಲಿ ಇಷ್ಟು ಜನ ಸೇರಿ ಹೋಗಿದ್ವಿ. ಸಡನ್ಲಿ ಪ್ಲ್ಯಾನ್ ಆಯಿತು. ಸೊ ಊಟ ತೊಗೊಂಡು ಹೊಂಟೀವಿ. ಭೋಗಿ ಹಬ್ಬದ ಸ್ಪೆಷಲ್ ಗಾರ್ಡನ್ ಒಳಗೆ ಊಟ ಮಾಡಿದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತದೆ. ಹಾಗಾಗಿ ಎಲ್ಲರೂ ಕೂಡಿ ಹೊಂಟೀವಿ. ಗಾರ್ಡನ್ ನೋಡ್ರಿ, ಬುದ್ನಾಳ್ ಕೆರೆ. ಆ್ಯಕ್ಚುಲಿ ನಮ್ಮ ಬಿಜಾಪುರ ಒಳಗೆ ಎಲ್ಲಿ ಊಟಕ್ಕೆ ಅಲಾವಿಲ್ರಿ, ಎಲ್ಲನೂ ಬ್ಯಾನ್ ಮಾಡ್ಯಾರ. ಮೊದಲೆಲ್ಲ ಇಬ್ರಾಹಿಂ ರೋಜಾ, ಗೋಲ್ಗುಮಟ್ ಎಲ್ಲ ಕಡೆನೂ ಊಟಕ್ಕೆ ಅಲಾವಿರ್ತಿತ್ತು. ಬಟ್ ಈಗ ಇದು ಈಗ ಬಂದೀವಲ್ಲ ಬುದ್ನಾಳ್ ಗಾರ್ಡನ್, ಅದು ಒಂದೇ ನೋಡ್ರಿ. ಅದು ಬಿಟ್ರೇನೋ ಬೇಗಮ್ ತಲಾವ್ ಒಳಗೆ ಅಲಾವ್ ಐತೆ ಅಂತ ಹೇಳ್ಯಾರ. ಈಗ ಸ್ಟಾರ್ಟ್ ಆಗೈತೈತ್ರಿ ಗಾರ್ಡನ್. ನಾವು ಇನ್ನೂ ನೋಡಿಲ್ಲ. ನೆಕ್ಸ್ಟ್ ಟೈಮ್ ಹೋದ್ವಿ ಅಂದ್ರೆ ಅದು ಶೇರ್ ಮಾಡ್ಕೋತೀನಿ. ಸೊ ಬುದ್ನಾಳ್ ಕೆರೆಗೆ ಯಾರೆಲ್ಲ ಬಂದಿರಿ ಕಮೆಂಟ್ ಮಾಡಿರಿ. ಆ್ಯಂಡ್ ಇನ್ನೊಂದು ಹ್ಯಾಪಿ ಮೂಮೆಂಟ್ ಏನಂದ್ರೆ, ಇಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಭೇಟಿಯಾಗಿದ್ದೀರಿ. ಸೊ ಆಮೇಲೆ ಲಾಸ್ಟ್ ಕೊನೆ ತನಕ ನೋಡ್ರಿ. ನೀವು ನನ್ನ ಜೊತೆ ಮಾತಾಡಿ ಫೋಟೋನು ತೆಗೆಸ್ಕೊಂಡ್ರಿ ನನ್ನ ಜೊತೆ. ಸೊ ಭಾಳ ಅಂದ್ರೆ ಭಾಳ ಒಂದು ಹೆಮ್ಮೆ ಅನ್ನಿಸ್ತಾರೆ ನನಗೆ. ಇಷ್ಟು ಜನ ಎಲ್ಲ ಗೊತ್ತು ಹಿಡಿಯತ್ತಾರೆ, ಆಮೇಲೆ ಫೋಟೋನು ತೆಗೆಸ್ಕೋತಾರೆ ನನ್ನ ಜೊತೆ ಅಂಥೇಳಿ. ಎಷ್ಟು ಖುಷಿ ಅನ್ನಿಸ್ತಾರೆ ನನಗರೆ. ಈ ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ನೋಡ್ರಿ. ಅಷ್ಟೊಂದು ಜನ ಗೊತ್ತು ಹಿಡ್ಯಾಕತ್ತಾರೆ ನನಗೆ. ಅವತ್ತಂತರೂ ಫುಲ್ಲು ರಶ್ ಇತ್ತು ನೋಡ್ರಿ ಗಾರ್ಡನ. ಎಲ್ಲರೂ ಊಟ ತೊಗೊಂಬಂದಿರ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಪ್ಲೇಸ್ ಹುಡುಕ್ಯಾಡ್ಕೊಂಡು ಕುಂತ್ವಿ. ಸೊ ನೋಡ್ರಿ, ಅವತ್ತಿನ ಅಡುಗೆ ಅಂತೂ ವೆರೈಟಿ ಮೇಲೆ ವೆರೈಟಿ ಇತ್ತು ರೀ. ಸಿಕ್ಕಾಪಟ್ಟೆ ವೆರೈಟಿ ಎಲ್ಲರೂ ತೊಗೊಂಬಂದಾರ. ಮಮ್ಮಿನೂ ತೊಗೊಂಬಂದಾರ ಚಪಾತಿ ಅದು, ಆಮೇಲೆ ಏನೇನೋ ಚಟ್ನಿಗಳದು ಮಾಡ್ಕೊಂಬಂದಾರ. ಜ್ಯೋತಿ ಮಸಾಲೆ ರೈಸ್, ಸಾಂಬಾರು ಹಾಕಿ ತೊಗೊಂಬಂದಾಳ. ಆಮೇಲೆ ಸೋನಾಲಿ ಶೇಂಗಾ ಹೋಳ್ಗೆ ತಂದಿದ್ಲು. ನಾನು ಶೇಂಗಾ ಹೋಳ್ಗೆ, ಬದ್ನಿಕಾಯಿ ಪಲ್ಯ, ಮೊಸರನ್ನ, ಹಪ್ಪಳ ಕರ್ಕೊಂಡಿದ್ದೆ. ಸೊ ನಾ ತೊಗೊಂಬಂದಿದ್ದೆ. ನಮ್ಮ ವಿದ್ಯಾಂಟಿ ಹೂರ್ಣದ ಹೋಳ್ಗೆ, ಕಟ್ಟಿನ ಸಾರು, ಅನ್ನ. ಅವರು ಎಲ್ಲರೂ ಸಿಕ್ಕಾಪಟ್ಟೆ ವೆರೈಟಿ ನೋಡ್ರಿ. ಒಂದು ಯಾವ್ದು ತಿನ್ನಲಿ ಯಾವ್ದು ಬಿಡಲಿ, ಅಷ್ಟೊಂದು ತಾಟ್ ತುಂಬ ಸಲಾಡ್ಗಳು ಬೇರೆ, ಗಜ್ರಿ, ಸೌತೆಕಾಯಿ, ಉಳ್ಳಾಗಡ್ಡಿ ತಪ್ಪಲ, ಮೆಂತಿ ಪಲ್ಯ, ಇವೊಂದು ಬೇರೆ, ಉಪ್ಪಿನಕಾಯಿ. ಸೊ ಇಷ್ಟೆಲ್ಲ ವೆರೈಟಿ ಅಡುಗೆ ಇತ್ತು ಫುಲ್. ಅವತ್ತು ಮಸ್ತ್ ಊಟ ಮಾಡಿದ್ವಿ ಎಲ್ಲರೂ ಹೊಟ್ಟೆ ತುಂಬ ಮಾತಾಡ್ಕೋತ. ಅದು ಒಂದೇ ತಾಸು ಯಾಕೆ ಹೋಗಲಿ, ಎಷ್ಟು ಖುಷಿ ಅನ್ನಿಸ್ತ್ರಿ. ಮತ್ತು ಈ ಬುದ್ನಾಳ್ ಕೆರೆ ಟಿಕೆಟ್ ನೋಡ್ರಿ, 20 ರೂಪಾಯಿ ಐತೆ ಒಬ್ರಿಗೆ. 3 ವರ್ಷದ ಮೇಲೆ ಇದ್ದವರಿಗೆ 10 ರೂಪಾಯಿ ಐತ್ರಿ, ಸಣ್ಣ ಮಕ್ಕಳಿಗೆ. ಸೊ ದೊಡ್ಡವ್ರಿಗೆ 20 ರೂಪಾಯಿ ಐತಿ. ಆ್ಯಂಡ್ ನಿಮ್ಗೆ ಆಟೋ ವ್ಯವಸ್ಥೆ ಕೂಡ ಇಲ್ಲಿ ಇರ್ತಾವೆ. ಆಟೋಕ್ಕೆ ಬರ್ಬೋದು ನೀವು. ಮತ್ತು ಬಾಡಿಗೆ ಮಾಡ್ಕೊಂಬರ್ಬೇಕು ರೀ. ಬಾಡಿಗೆ ಅಂದ್ರೆ ಒಂದು 300-400 ಆರಾಮಾಗಿ ತೊಗೋತಾರೆ ಬಿಜಾಪುರದಿಂದ. ಹೋಗ್ತಾ ಬರ್ತು ಕೂಡಿ ಬರೋ ಮುಂದೆ ಅಷ್ಟೇ ಅಂದ್ರೆ 150-200 ರೂಪಾಯಿ ಅಂತೂ ಮಿನಿಮಮ್ ಹೇಳ್ತಾರೆ. ಸೊ ನೋಡಿರಿ, ನಮ್ಮ ಇವತ್ತಿನ ಅಡುಗೆ ಊಟ ಸ್ಪೆಷಲ್. ಸೊ ಬರ್ರಿ ಎಲ್ಲರೂ ಊಟ ಮಾಡೋಣ. ಈ ಥರ ಎಂಜಾಯ್ ಮಾಡಿದ್ವಿ ನೋಡ್ರಿ ಅವತ್ತಿನ ದಿನ. ನಾವು ಎಲ್ಲರೂ
ಖುಷಿ ಅನ್ನಿಸ್ತು ರೀ. ಆಮೇಲೆ ಜ್ಯೋತಿ ನೋಡ್ರಿ ಇವು ಇದು ತೊಗೊಂಬಂದಿದ್ಲು ವಡಿ, ಕಡಲೆ ಹಿಟ್ಟಿನ ವಡಿ ಮಾಡ್ತಾರಲ್ಲ ಜುನ್ಕದ ವಡಿ, ಅದು ತೊಗೊಂಬಂದಿದ್ಲು. ಸೊ ಎಲ್ಲ ಅಡುಗೆನೂ ಮಸ್ತ್ ಆಗಿತ್ತು ಟೇಸ್ಟ್. ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡತ್ತೀವಿ. ಊಟ ಆಯ್ತು, ಎಲ್ಲರೂ ರೆಸ್ಟ್ ಮಾಡತ್ತಾರ ನೋಡ್ರಿ. ಬರದೆ ಹೀಗೆ ಬಂದೀವಿ, ಮತ್ತೆ ಹೊರಗೆ ಹೋಗೋದು ಸೊ ಟೈಮ್ ಅಷ್ಟಾಗೈತನ. ಅಳಗಾಡ್ತಾರ ಸಮಯ ಯಾವ ಬರ್ತಾನೆ ಗೊತ್ತಿಲ್ಲ. ಈಗ ಕ್ಲೋಸ್ ಮಾಡ್ಯಾರ, ಈಗ ಅದು ಹೋಗಿತ್ತು. ಯಾರು ಇಲ್ಲಿ ಇಲ್ಲಿ ಕೂಡ್ತೀನಿ ಅಂದ್ರಲ್ಲ, ಕೂಡ್ರಿ ನಿಂದ್ರಾಗ ತೆಗಿಲಿ. Anmi. ಅವ್ರಿಗೆ ಕೂಡಿಸ್ಬೇಕು ಒಟ್ರಿಗೆ. ಬರ್ರಿ ಎಲ್ಲರೂ ಒಟ್ರಿ ಫೋಟೋ ತೆಗಿಯಾಕ. ಕುಡ್ಸುಂಬರ್ರಿ ಆನಿ ಅದು ಪಾಂಡಾದು. ಇಲ್ಲ ಮಾಡು ಸಣ್ಣ ಹುಡುಗರು ಹೆಂಗ ಆಟ ಆಡ. ಸೋನಲ್ಲಿ ನೀನು ಒಂದ್ ಕಡೆ ಕೊಡ್ರಿ, ನಾನು ಒಂದ್ ಕಡೆ ಕೂತ್ ಬಿಡುನ. ಅವ್ರು ಎದ್ದವ್ರು ಬಾಳಿ ಫೋಟೋ ನೋಡ್ರಿ ಇವ್ರದ್ದು ಆಟ. ಸರಕ ಹುಡುಗ ಹೊಂಟಿದೆ. ಈಗ ಬಂದಿರಿ ಹೊರ ಹಾಕಕತ್ರಿ. ಈಗ ಬಿಸಿಲು ಹೊಡ್ಯಾಕತ್ತಾರ, ಹೊರಗೆ ಬರ್ರಿ ಅಂತೇಳಿ ಹೊರಗೆ ಹೊಂಟಿವ್ರಿ. ಈಗ ಬಂದು ಒಂದು ತಾಸು ಆಗೈತಿ. ಈಗ ಜಸ್ಟ್ 2:30-3 ಬಂದೀವಿ. ಈಗ ಹೊರ ಹಾಕಕತ್ರ ಏನೂ ನಾವು ಎಂಜಾಯ್ ಮಾಡ್ದಂಗೆ ಆಗಲಿಲ್ಲ. ಇಲ್ಲ ಇದು ಮಸ್ತ್ ಎಂಜಾಯ್ ಮಾಡ್ತಾರೆ ಎಲ್ಲ ಇಡಮ್ ದುಡುಕಿ ಇವರೇ ರೀ. ದಡಮ್ ದುಡುಕಿ ಮಸ್ತ್ ಎಂಜಾಯ್ ಮಾಡಿದಿವ್ರಿ ಎಲ್ಲರೂ. ಭಾರಿ ನಕ್ಕು ಹೊಟ್ಟೆ ನುಸಾಕತ್ತು. ನಾವು ಆಟ ಆಡಿ ಬಂದ್ವಿ. ಇವ್ರು ಅಕ್ಕ ತಂಗಿ ನೋಡ್ರಿ ಮಾತಾಡ್ಕೋತ ಮಕ್ಕೊಂಡಾರ. ಬಟ್ ಅವ್ರಿಗಿನ್ನ ಹೊರಗೆ ಹೋರತ್ತು ವಿಸಿಲ್ ಹೊಡೆದಿರ್ಲಿಕ್ಕಿಲ್ಲ. ಅದಕ್ಕೆ ಅವ್ರು ಆರಾಮ್ಸೆ ಮಾತಾಡ್ಕೋತ ನಿದ್ದೆ ಮಾಡತ್ತಾರ. ಎಬ್ಬಿಸ್ಕೊಂಡು ಹೋಗುದು ನೋಡ್ರಿ ಬ್ಯಾಗ್ ತಗೋ. ನಿಮಗೆ ಎಬ್ಸಿಲ್ಲ ಅವರು? ಸಿಟಿ ಹೊಡೆದಿಲ್ಲ ನೋಡಿ ಗಪ್ ಕೂತ್ರ ಅವ್ರು. ಹೋಲ್ ಬಿಡು ಪಾಪತ್. ಲಗೇಜ್ ಪ್ಯಾಕ್ ಮಾಡ್ಕೊಂಡು ಅವ್ರು ಬೈಯಾತಾರ. ಒಂದು ಸೆಕೆಂಡ್ ನಿಂದ್ರಿಸ್ಕೊಡಲ್ಲಾಗ್ಯಾರಿ. ಒಂದು ಫೋಟೋ ತಗೋಬೇಕಂದ್ರೂ ನಿಂದ್ರಿಸ್ಕೊಡಲ್ಲಾಗ್ಯಾರ. ಅಲ್ವಾ ನೋಡ್ರಿ, ಒಂದು 5 ನಿಮಿಷ ಬಿಡಲ್ಲಾಗ್ಯಾರಿ ಒದ್ರಾತಾರ. ಅದಕ್ಕೆ ಹೊಂಟಿ ಒಂದು ಸೆಕೆಂಡ್ ದಮ್ ಇಲ್ರಿ ಅವ್ರಿಗೆ. ಆ ಪರಿ ಬೈಯಾಕತ್ತಾರ. ಇಷ್ಟು ಜನ ಅದಾರ, ಇವ್ರು ಎಲ್ಲರೂ ಬಿಟ್ರೆ ನಮಗೆ ಬೆನ್ ಹತ್ತಾರ. ಇವ್ರು
ಬ್ಯಾಟ್ ಬಾಲ್ ಆಡತ್ತಾರ ನೋಡ್ರಿ. ಹ್ಞೂ ನೋಡಿ ಅಲ್ಲಿ ನೋಡೋರು ದೊಡ್ಡವ್ರಿನ್ನ ಎಲ್ಲರೂ ಅಲ್ಲೇ ಅದಾರ ನಮಗೆ ಚಾಲು ಮಾಡಾರ ಅದಕ್ಕೆ ಜಲ್ದಿ ಬರ್ಬೇಕು ನಾವೊಂದು ಎಲ್ಲರೂ ಅಲ್ಲೆಲ್ಲ ಎಷ್ಟು ಚಂದಾಗ ಪಾಂಡ ಇಲ್ಲೆಲ್ಲಿ ಬರಲೇ ಇಲ್ಲ ನೋಡ್ರಿ ನಾವು ಅಲ್ಲೇ ಅಟ್ಟು ಕೂತ್ವಿ ಅದ್ವಿ ಬಂದ್ವಿ ಇಲ್ಲೆಲ್ಲಿ ಆನೆ ಅದಿದ್ದು ಎಲ್ಲ ಕರಡಿ ಎಲ್ಲ ಹೋಲೇ ಇಲ್ರಿ ಇಲ್ಲಿ ಎಲ್ಲಿ ಅಲ್ಲಿ ತೋಟಗಾರಿಕೆ ಇಲಾಖೆ ಯವ್ವ ಈ ಕಡೆ ಹೋಗಿದ್ದೀನಿ ಇಂಥ ಚೀಲ ತೊಗೊಂಡು ಏನು ಮನೆಗೆ ಹೋಗುದಂತ್ರಿ ನೀವು ಹೊರಗೆ ಬಂದ ಕೂಡಲೇ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ ಭೇಟಿ ಆದರು ಇವರೆಲ್ಲರೂ ನನ್ನ ವಿಡಿಯೋಸ್ ನೋಡ್ತಾರತ್ತ ಸೊ ಖುಷಿ ಆಯಿತು ಬಂದ ಕೂಡಲೇ ಮಾತಾಡಿದ್ರು ಆಮೇಲೆ ನೀವು ಎಲ್ಲೆಲ್ಲಿ ಅಂಗಡಿ ಶಾಪ್ ತೋರಿಸಿರ್ತಿರಲ್ಲ ಪ್ರಮೋಷನ್ ಮಾಡಿದ್ದು ಸೊ ಎಲ್ಲ ಕಡೆ ನಾವು ಹೋಗಿ ವಿಸಿಟ್ ಮಾಡಿ ಬಂದೀವ್ರಿ ಅಂತ ಹೇಳಿದ್ರು ವಿಡಿಯೋಸ್ ಚಲೋ ಮಾಡ್ತೀರಿ ಅಂದರು ಸೊ ಥ್ಯಾಂಕ್ಸ್ ರೀ ಎಲ್ಲರಿಗೂ ಹಿಂಗೆ ಸಪೋರ್ಟ್ ಮಾಡಿರಿ ಅರ್ಕೇರಿವ್ರಂತ್ರಿ ಈಗಂತರೂ ಎಲ್ಲರೂ ಎಲ್ಲಿ ಹೋಗ್ತಿಲ್ಲ ಎಲ್ಲರೂ ನನಗೆ ಮಾತಾಡ್ಸಕತ್ತಾರ ಥ್ಯಾಂಕ್ ಯು ವೆರಿ ಮಚ್ ಹಾಯ್ ರೀ ಎಲ್ಲರಿಗೆ ಆರಾಮದಿರಿಲ್ರಿ ಎಲ್ಲರೂ ಥ್ಯಾಂಕ್ಸ್ ರೀ ಹಿಂಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ಥ್ಯಾಂಕ್ಸ್ ರೀ ಸೊ ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ರಿ ಒಂದು ಸ್ವಲ್ಪ ಹೊತ್ತು ಮಾತಾಡಿ ನನ್ನ ಜೊತೆ ಫೋಟೋನ ತೆಗೆಸ್ಕೊಂಡ್ರು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಎಲ್ಲರಿಗೂ ಅವ್ರು ತಡ್ಯಾಕತ್ತಾರ ಆ್ಯಂಡ್ ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ನೋಡ್ರಿ ಸೊ ಮನ್ಯಾಗಿದ್ರೆ ಯಾರು ಗೊತ್ತು ಹಿಡಿತಿದ್ದಿಲ್ಲ ಏನೋ ಸೋಷಿಯಲ್ ಮೀಡಿಯಾ ಒಳಗೆ ವರ್ಕ್ ಮಾಡಕತ್ತಿದ್ದಕ್ಕೆ ನನಗೆಲ್ಲರೂ ಗೊತ್ತು ಹಿಡತ್ತಾರ ಆ್ಯಂಡ್ ಇವಾಗ ಸದ್ಯಕ್ಕೆ ನಮ್ಮ ಬಿಜಾಪುರ ಜಾತ್ರೆ ನಡೆದದ್ರಿ ಇವತ್ತು ಲಾಸ್ಟ್ ಅನ್ಕೋತೀನಿ ಸೊ ಅಲ್ಲಿನೂ ಎಷ್ಟು ಜನ ನನಗೆ ಭೇಟಿಯಾಗಿದ್ರಂದ್ರೆ ರೀ ಎಲ್ಲರೂ ಪಾಪ ಬಂದು ನಾ ಇದ್ದಲ್ಲೇ ಬಂದು ಮಾತಾಡ್ಸ್ಯಾರ ನೀವು ವ್ಲಾಗರ್ ಇಲ್ರಿ ನೀವು ಸ್ಫೂರ್ತಿಯವ್ರು ಇಲ್ರಿ ನಿಮ್ಮ ವಿಡಿಯೋ ನೋಡ್ತೀವಿ ರೀ ಭಾಳ ಚಂದ ಮಾಡ್ತೀರಿ ಅಂತ ಹಿಂಗೆ ಎಲ್ಲರೂ ನನಗೆ ಮಾತಾಡ್ಸ್ಯಾರ ಜಾತ್ರೆ ಒಳಗೆ 3 ದಿನ ಹೋಗಿವಿ 3 ದಿನನೂ ಮಾತಾಡ್ಯಾರ ಸೊ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ನನಗೆ ಈ ಒಂದು ಸೋಷಿಯಲ್ ಮೀಡಿಯಾ ಒಳಗೆ ವರ್ಕ್ ಮಾಡಕತ್ತಿದ್ದಕ್ಕೆ ಥ್ಯಾಂಕ್ಸ್ ವೆರಿ ಮಚ್ ಎಲ್ಲರಿಗೂ ಇದೇ ಥರ ಜಾಸ್ತಿ ಸಪೋರ್ಟ್ ಮಾಡಿರಿ ಸೊ ಈಗ ನೋಡ್ರಿ ಹೊರಗಡೆ ಬಂದ್ವಿ ಬಂದ ಕೂಡಲೇ ಅದೇ ದಿನ ನೋಡ್ರಿ ಜಿಟಿ ಮಳೆ ಬರಾಕತ್ತಿತ್ತು ಕ್ಲೈಮೇಟ್ ಅಂತೂ ಮಸ್ತ್ ಅನ್ಸಾತಿತ್ತು ಸೊ ನಮ್ಮ ಆಟೋದವ್ರಿಗೆ ಕಾಲ್ ಮಾಡಿದ್ವಿ ಬಿಟ್ಟು ಹೋಗಿದ್ರಲ್ಲ ಅವರೇ ಬರೋರಿದ್ರು ಹಾಗಾಗಿ ವೆಯ್ಟ್ ಮಾಡ್ಕೋತ ಇಲ್ಲಿ ನಿಂತಿದ್ವಿ ಕ್ಲೈಮೇಟ್ ಎಲ್ಲ ಎಂಜಾಯ್ ಮಾಡ್ಕೋತ ಸೊ ಇವತ್ತಿನ ಬುತ್ನಾಳ್ ಕೇರಿ ವ್ಲಾಗ್ ಇಷ್ಟ ಆಗಿತ್ತು ನೋಡ್ರಿ ಭಾಳ ಏನು ಲೆಂತಿ ವ್ಲಾಗ್ ಶೇರ್ ಮಾಡ್ಕೊಂಡಿಲ್ಲ ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ ಶೇರ್ ಮಾಡ್ಕೊಂಡಿನಿ ಆ್ಯಕ್ಚುಲಿ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡತ್ತೀನಿ ಎಲ್ಲರಿಗೂ ಸಾರಿ ಕೆಲ್ಸದ ಮ್ಯಾಗ ಕೆಲಸ ಜಾತ್ರೆ ಮನೆಗೆ ಮಂದಿ ಬಂದಿದ್ರು ಹಾಗಾಗಿ ಸೊ ಒಂದಾದ್ಮ್ಯಾಗ ಒಂದು ನಿಮ್ಗೆ ಶೇರ್ ಮಾಡ್ಕೋತೀನಿ ಅಂತೆಲ್ಲ ವಿಡಿಯೋಸ್ ಆಟೋ ಬಂದ ಕೂಡಲೇ ಆಟೋ ಹತ್ತಿ ಮನೆ ಕಡೆ ಹೋದ್ವಿ ಇದಾಗನ ನೆಕ್ಸ್ಟ್ ಸಾಯಂಕಾಲ ಮತ್ತೆ ರೆಡಿಯಾಗಿ ನಾವು ಹೊರಗೆ ತಿರ್ಗಾಡಕ್ಕೆ ಹೋಗೋರು ಇದ್ದೀವಿ ರೀ ಜಾತ್ರೆಗೆ ಅದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ನಾಳೆನೇ ಶೇರ್ ಮಾಡ್ಕೋತೀನಿ ಅಂತ ಇದನ್ನು ಈಗ ಜಸ್ಟ್ ಎಡಿಟ್ ಮಾಡಿ ಹಾಕಾಕತ್ತೀನಿ ಕೆಲಸ ಇದ್ದಿದ್ದಕ್ಕೆ ಒಟ್ಟು ಎಡಿಟ್ ಮಾಡೋಕ್ಕಾಗಿದ್ದಿಲ್ಲ ಹಂಗಾಗಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ವಿಡಿಯೋನ ನೋಡ್ತೀರಿ ಸ್ಕಿಪ್ ಮಾಡಲಾರ್ದು ಅಂತ ಅಂದ್ಕೊಂಡಿನಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ರೀ ಫ್ರೆಂಡ್ಸ್ ಅಲ್ಲಿ ತನಕ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಇಲ್ಲ ನಾ ಅಲ್ಲಿ ಕೊಡ್ತೀವಿ ಕೊಟ್ಟಾರ ಇವ್ರು ಪಾಪ ಹೋಗಿ ಕರೆಗೆ ಹೋಗಿ ಮನೆಗೆ ಹೋಗಿರಿ ಮೇಡಮ್ ಮನೆಗೆ ಬರ್ರಿ ದಾಂಡೆ ಬಂಗಾರ ಅಲ್ಲಿ ಹಾಂ ಹ್ಞೂ ಮಳೆ ಮುಳ್ಳೆ ಕಪಾಟ ಮುಳ್ಳೆ ಆಟ ಆಡ್ತಾಳೆ